ಎಲ್ಲರಿಗೂ ನಮಸ್ಕಾರ. ಹೋದ್ವಾರ ಸುದ್ದಿ ಧರ್ಮಸ್ಥಳದಿಂದ ಮೈಸೂರು ಕಡೆಗೆ ಸ್ವಲ್ಪ ಡಿವಿಯೇಟ್ ಆಯಿತು. ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು RSS ಧ್ಯೇಯಗೀತೆ ನಮಸ್ತೆ ಸದಾ ವತ್ಸಲೆ ಹಾಡಿದ್ದಕ್ಕೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಎಲ್ಲರ ಮುಂದೆ ಕ್ಷಮೆ ಯಾಚಿಸಿದ್ರು. ಜೊತೆಗೆ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನುವುದರ ಜೊತೆ ಮೈಸೂರು ದಸರಾವನ್ನ ಯಾರು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಉದ್ಘಾಟಿಸಬೇಕೋ ಬೇಡವೋ ಎಂಬ ಚರ್ಚೆಗಳು ನಡೆದವು. ಜೊತೆಗೆ ಧರ್ಮಸ್ಥಳ ಕೇಸಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಬಂದಿದ್ದಲ್ಲದೆ ಯೂಟ್ಯೂಬರ್ ಸಮೀರ್ ಸಹ ವಿಚಾರಣೆಗೆ ಹಾಜರಾಗಿದ್ದಾರೆ. ಜೊತೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಏನೇನು ಸುದ್ದಿಗಳಾಗುವು ನೋಡೋಣ ಬನ್ನಿ ಕರ್ನಾಟಕ ಪಲ್ಸಲ್ಲಿ. ಎಲ್ರಿಗೂ ಸ್ವಾಗತ. ನಾನು ನಿರುಪಮಾ. ಕಳೆದ ವಾರವಂತೂ ಧರ್ಮಸ್ಥಳ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ತಂದು ಗುಂಡಿ ಅಗಿಸಿದವರು ಗುಂಡಿಗೆ ಬಿದ್ದಿದ್ದಾರೆ. ಬುರುಡೆ ಬಗ್ಗೆ ಬುರುಡೆ ಬಿಟ್ಟಿದ್ದಕ್ಕೆ ದೂರುದಾರ ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನೊಂದು ಕಡೆ ಬುರುಡೆ ಗ್ಯಾಂಗ್ನ ಇತರರಿಗೂ ಕೂಡ ವಿಚಾರಣೆ ಬಿಸಿ ತಟ್ಟಿದೆ. BL ಸಂತೋಷ್ ಅವಹೇಳನ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ತಿಮರೋಡಿಗೆ ಎಸ್ಐಟಿ ರೇಡ್ ಮಾಡಿ ಬಿಸಿ ಮುಟ್ಟಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಮಹತ್ವದ ಸಾಕ್ಷಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸಮೀರ್ ಕೂಡ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದು, ಅನನ್ಯ ಭಟ್ ಬಗ್ಗೆ ಕತೆ ಕಟ್ಟಿದ ಸುಜಾತ ಭಟ್ ಕೂಡ ಎಸ್ಐಟಿಯಿಂದ ವಿಚಾರಣೆಗೆ ಒಳಗಾಗಿದ್ದಾರೆ. ಇನ್ನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ರಾಜಕೀಯ ವಾಕ್ಸಮರ ಕೂಡ ಜೋರಾಗಿದ್ದು, ಕಾಂಗ್ರೆಸ್ ಬಿಜೆಪಿ ನಾಯಕರು ಕೆಸರೆರಚಾಟದಲ್ಲಿ ತೊಡಗಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಾಯಕರನ್ನ ಟೀಕಿಸಿದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕೇಸ್ಗೆ ಬಿಜೆಪಿಯ ಗುಂಪು ಕಲಹವೇ ಕಾರಣ ಅಂತ DKಶಿ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಮೃತದೇಹ ಹೂತ ಆರೋಪ ಪ್ರಕರಣ ಬಿಜೆಪಿಯವರೇ ಹೆಣೆದ ಷಡ್ಯಂತ್ರವಾಗಿದ್ದು, ಬಿಜೆಪಿ ಎರಡು ಗುಂಪುಗಳ ನಡುವಿನ ಆಂತರಿಕ ಜಗಳದಲ್ಲಿ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಲಾಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿರೋದು ಚರ್ಚೆಗೆ ಕಾರಣ ಆಗಿದೆ. ಇನ್ನೊಂದೆಡೆ ಧರ್ಮಸ್ಥಳ ಭಕ್ತರು ಇಡೀ ಷಡ್ಯಂತ್ರದ ಬಗ್ಗೆ ಸಿಬಿಐ ಅಥವಾ NIA ತನಿಖೆ ನಡೆಯಲಿ ಅಂತ ಆಗ್ರಹಿಸಿದ್ದಾರೆ. ಮತ್ತೆ ವಾರದ ಹೊಸ ಬೆಳವಣಿಗೆ ಅಂದ್ರೆ ಈಗ ರಾಜ್ಯದ ಜನರ ಫೋಕಸ್ ಧರ್ಮಸ್ಥಳದಿಂದ ಮೈಸೂರಿನ ಕಡೆ ತಿರುಗಿದೆ. ಕಾರಣ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ. ಈಗ ಮೈಸೂರು ದಸರಾ ರಾಜಕಾರಣಿಗಳ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಯನ್ನ ಬಿಜೆಪಿ ಸಂಸದ ಯದುವೀರ್ ಸ್ವಾಗತಿಸಿದ್ರೆ ಕೆಲ ಬಿಜೆಪಿ ನಾಯಕರು ಅಪಸ್ವರ ಎತ್ತಿದ್ದಾರೆ. ಕೆಲ ನಾಯಕರಂತೂ ಗಟ್ಟಿ ಧ್ವನಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ ನಡೆಯನ್ನ ಸಮರ್ಥಿಸ್ತಾ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ, ಎಲ್ಲರಿಗೂ ಅಲ್ಲಿ ಪ್ರವೇಶ ಇದೆ ಅಂತ ಹೇಳಿರೋದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. DCM ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಅತ್ತ ಕಡೆ ಇದ್ಯಾವುದಕ್ಕೂ ಸಂಬಂಧ ಇಲ್ಲದ ಗಜಪಡೆಯು ತನ್ನ ತಾಲೀಮು ಮುಂದುವರೆಸಿದೆ. ಆನೆಗಳನ್ನು ವೇಟ್ ಚೆಕ್ಗೊಳಪಡಿಸಲಾಗಿದೆ. ಅಂಬಾರಿ ಹೊರುವ ಅಭಿಮನ್ಯುಗಿಂತ ಸುಗ್ರೀವನೇ ಹೆಚ್ಚು ತೂಕ ಪಡೆದಿದ್ದಾನೆ. ಈ ನಡುವೆ ಕಳೆದ ವಾರ ಸದನದಲ್ಲಿ RSS ಗೀತೆ ಹಾಡಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದ DCM ಡಿ.ಕೆ. ಶಿವಕುಮಾರ್ ಸ್ವಪಕ್ಷೀಯರಿಂದ ತೀವ್ರ ಟೀಕೆಗೊಳಗಾಗಿದ್ರು. ಕೊನೆಗೂ ತಮ್ಮ ತಪ್ಪಿಗೆ ಡಿ.ಕೆ. ಶಿವಕುಮಾರ್ ಕ್ಷಮೆಯಾಚಿಸಬೇಕಾಯಿತು. ಬೆಟ್ಟಿಂಗ್ ದಂಧೆಗೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ KC ವೀರೇಂದ್ರ ಪಪ್ಪಿಯವರನ್ನ ಇಡಿ ಅರೆಸ್ಟ್ ಮಾಡಿರೋದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ, ರಾಜ್ಯದಲ್ಲಿ ಮತ್ತೊಂದು ಜಾತಿ ಗಣತಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿರೋದು ಕಳೆದ ವಾರದ ಇತರ ಪ್ರಮುಖ ಬೆಳವಣಿಗೆಯಾದ್ರೆ, ಯಾದಗಿರಿಯಲ್ಲಿ 9ನೇ ತರಗತಿ ವಿದ್ಯಾರ್ಥಿನಿ ಟಾಯ್ಲೆಟ್ನಲ್ಲಿ ಮಗುವಿಗೆ ಜನ್ಮ ನೀಡಿರೋದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ತಲಪಾಡಿಯಲ್ಲಿ KSRTC ಬಸ್ ಬ್ರೇಕ್ ಫೇಲ್ ಆಗಿ ಹಿಂದಕ್ಕೆ ಚಲಿಸಿ 6 ಮಂದಿ ಸಾವನ್ನಪ್ಪಿರೋ ಘಟನೆ ಆಗಿದೆ. ಇನ್ನು ದೆಹಲಿ ಕಡೆ ನೋಡೋದಾದ್ರೆ ಉಪರಾಷ್ಟ್ರಪತಿ ಚುನಾವಣೆ ರಾಜಕೀಯ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಇಂಡಿಯಾ ಮೈತ್ರಿಕೂಟ ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಟೀಕೆಯು ನಿವೃತ್ತ ನ್ಯಾಯಾಧೀಶರ ಕೆಂಗಣ್ಣಿಗೆ ಗುರಿಯಾಗಿದೆ. 18 ನಿವೃತ್ತ ನ್ಯಾಯಾಧೀಶರು ಅಮಿತ್ ಶಾಗೆ ಪತ್ರ ಬರೆದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಡಿಗ್ರಿ ಪ್ರಕರಣ ಮತ್ತೆ ಸುದ್ದಿ ಮಾಡಿದೆ. ಮೋದಿ ಡಿಗ್ರಿ ಮಾಹಿತಿ ಬಹಿರಂಗಪಡಿಸುವ ವಿಚಾರವಾಗಿ ಕೇಂದ್ರ ಮಾಹಿತಿ ಆಯೋಗ CIC ನೀಡಿರುವ ಆದೇಶವನ್ನ ದೆಹಲಿ ಹೈಕೋರ್ಟ್ ರದ್ದು ಮಾಡಿದೆ.
ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ವಾರ ಭಾರೀ ಸುದ್ದಿಯಲ್ಲಿದ್ರು. ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವೈವಿಧ್ಯತೆಯಲ್ಲಿ ಏಕತೆ ಮಂತ್ರವನ್ನ ಜಪಿಸಿದ್ದಾರೆ. ಪ್ರಮುಖವಾಗಿ ಕಾಶಿ, ಮಥುರಾ, ದೇಗುಲ ಮತ್ತೆ ವಶಪಡಿಸುವ ಚಳುವಳಿಗೆ ಆರ್ಎಸ್ಎಸ್ ಬೆಂಬಲ ಇಲ್ಲ ಅಂತ ಘೋಷಿಸಿರುವ ಮೋಹನ್ ಭಾಗವತ್ ಪ್ರತಿ ಭಾರತೀಯ ಕುಟುಂಬಗಳು 3 ಮಕ್ಕಳನ್ನ ಹೊಂದಬೇಕು ಅಂತ ಕರೆ ನೀಡಿದ್ದಾರೆ. ಇನ್ನೊಂದು ಕಡೆ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧಗಳು ಮತ್ತಷ್ಟು ಹದಗೆಟ್ಟಿವೆ. ಟ್ರಂಪ್ ಸುಂಕ ಹಾಗೂ ಕದನ ವಿರಾಮ ಹೇಳಿಕೆಗಳು ಇಂಡೋ ಯುಎಸ್ ಸಂಬಂಧಗಳಿಗೆ ಹುಳಿ ಹಿಂಡುವಂತೆ ಮಾಡಿದೆ. ಭಾರತದ ಮೇಲೆ ಡಬಲ್ ಸುಂಕ ಅಂದ್ರೆ 50% ತೆರಿಗೆ ಜಾರಿಗೆ ಬಂದಿದೆ. ಮುಂದುವರೆದು ರಷ್ಯಾ ಉಕ್ರೇನ್ ಯುದ್ಧಕ್ಕೂ ಭಾರತ ತುಪ್ಪ ಸುರಿತಾ ಇದೆ ಎಂಬ ಹೊಸ ವಿಚಿತ್ರ ವಾದವನ್ನ ಅಮೆರಿಕ ಶುರು ಮಾಡಿದೆ. ಇದಾಗಿತ್ತು ಕರ್ನಾಟಕ ಪಲ್ಸ್. ನಿರಂತರ ನೇರ ಸುದ್ದಿಗಳಿಗಾಗಿ ನೋಡ್ತಾ ಇರಿ, ಲಾಗಿನ್ ಆಗಿರಿ ಸುವರ್ಣ ನ್ಯೂಸ್ ವೆಬ್ಸೈಟಿಗೆ. ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.